ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ ತುಳಿತ 11 ಬಲಿ ಘಟನಾ ಸ್ಥಳಕ್ಕೆ ಬೆಂಗಳೂರು ನಗರದ ಡಿಸಿ ಜಿ ಜಗದೀಶ್ ಭೇಟಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ ತುಳಿತ 11 ಬಲಿ ಘಟನಾ ಸ್ಥಳಕ್ಕೆ ಬೆಂಗಳೂರು ನಗರದ ಡಿಸಿ ಜಿ ಜಗದೀಶ್ ಭೇಟಿ. 15 ದಿನಗಳ ಒಳಗೆ ವರದಿ ನೀಡುವಂತೆ ಸರ್ಕಾರ ಆದೇಶದ ಹಿನ್ನೆಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಗೇಟ್ 12ಕ್ಕೆ ಭೇಟಿ ನೀಡಿ ಪರಿಶೀಲನೆ. ಕಾಲ್ ತುಳಿತ ಪ್ರಕರಣದ ತನಿಖಾಧಿಕಾರಿಯಾಗಿರುವಂತಹ ಡಿಸಿ ಜಗದೀಶ್ ಈಗ ಎಲ್ಲ ದಾಖಲೆಗಳನ್ನು ಕೂಡ ನೀಡಬೇಕು. ಹೇಗೆ ಈ ಒಂದು 11 ಸಾವು ಆಗಿದೆ ಅನ್ನೋದ್ರ ಬಗ್ಗೆ ಈಗ ಜಗದೀಶ್ ಅವರು ದಾಖಲೆಯನ್ನ ನೀಡಬೇಕು, ತನಿಖೆಯನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಏನ್ ಕಾಲ್ ತುಳಿತಾ ಇತ್ತಲ್ಲ, 11 ಬಲಿ ಆಯ್ತಲ್ಲ, ಘಟನಾ ಸ್ಥಳಕ್ಕೆ ಬೆಂಗಳೂರಿನ ನಗರದ ಡಿಸಿ ಜಿ ಜಗದೀಶ್ ಅವರು ಭೇಟಿಯನ್ನ ನೀಡಿದ್ದಾರೆ. 15 ದಿನಗಳವರೆಗೆ ಅದರ ಒಳಗಾಗಿ ವರದಿ ನೀಡುವಂತೆ ಸರ್ಕಾರ ಆದೇಶವನ್ನ ನೀಡಿದೆ. ಇದರ ಹಿನ್ನೆಲೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಗೇಟ್ 12ಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಬೆಂಗಳೂರು ನಗರ ಡಿಸಿ ಜಗದೀಶ್ ಹೇಳಿಕೆ ಏನಿದೆ ಗೊತ್ತಾ? ಸರ್ಕಾರ ವಿಚಾರಣಾ ಅಧಿಕಾರಿ ನೇಮಕ ಮಾಡಿತು. ಬೆಂಗಳೂರು ನಗರ ಡಿಸಿ ಜಗದೀಶ್ ಹೇಳಿಕೆ, ಸರ್ಕಾರ ವಿಚಾರಣಾ ಅಧಿಕಾರಿ ನೇಮಕ ಮಾಡಿದೆ. ತನಿಖೆ ಮಾಡಿ ಸರ್ಕಾರಕ್ಕೆ ವರದಿ ನೀಡಬೇಕಾಗಿದೆ. ಯಾವ ಗೇಟ್ನಲ್ಲಿ ಲೋಪ ಆಗಿದೆ ಪರಿಶೀಲನೆ ಮಾಡಬೇಕಾಗಿದೆ. ಹಲವರಿಗೆ ನೋಟಿಸ್ ನೀಡಬೇಕಾಗಿದೆ. ಸಿಸಿಟಿವಿ ಕ್ಯಾಮೆರಾ ದೃಶ್ಯಗಳನ್ನ ಕಲೆಕ್ಟ್ ಮಾಡಲಾಗ್ತಾ ಇದೆ ಎನ್ನುವಂತಹ ವಿಚಾರಗಳನ್ನು ಕೂಡ ಮಾತನಾಡಿದ್ದಾರೆ. ಹಾಗಾದ್ರೆ ಜಗದೀಶ್ ಅವರು ಏನ್ ಮಾತನಾಡಿದ್ದಾರೆ? ಡಿಸಿ ಬೆಂಗಳೂರು ನಗರದ ಡಿಸಿ ಆಗಿರುವಂತಹ ಜಗದೀಶ್ ಅವರು ಒಂದಿಷ್ಟು ಹೇಳಿಕೆಗಳನ್ನ ನೀಡಿದ್ದಾರೆ. ಆ ಜಾಗವನ್ನ ಪರಿಶೀಲನೆ ಮಾಡಿ ಮಾತನಾಡಿದಂತಹ ಅವರು ಬೆಂಗಳೂರು ನಗರದ ಡಿಸಿ ಜಗದೀಶ್ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಸರ್ಕಾರ ವಿಚಾರಣಾ ಅಧಿಕಾರಿ ನೇಮಕವನ್ನ ಮಾಡಿದೆ. ತನಿಖೆ ಮಾಡಿ ಸರ್ಕಾರಕ್ಕೆ ವರದಿಯನ್ನ ನೀಡಬೇಕಾಗಿರುವಂತಹ ಸಂದರ್ಭ ಇದಾಗಿದೆ. ಯಾವ ಗೇಟ್ನಲ್ಲಿ ಲೋಪ ಆಗಿದೆ ಅನ್ನೋದನ್ನ ಪರಿಶೀಲನೆಯನ್ನ ಮಾಡಬೇಕಾಗಿದೆ. ಹಲವರಿಗೆ ನೋಟಿಸ್ ಕೂಡ ನೀಡಬೇಕಾಗಿದೆ. ಸಿಸಿಟಿವಿ ದೃಶ್ಯಗಳನ್ನ ಕಲೆಕ್ಟ್ ಕೂಡ ಮಾಡಲಾಗಿದೆ. ಎಲ್ಲಿಂದ ಶುರುವಾಯಿತು ಈ ಒಂದು ಸಾವು ನೋವು ಎನ್ನುವಂಥದ್ದನ್ನ ಪರಿಶೀಲನೆ ಮಾಡುವಂತಹ ಜವಾಬ್ದಾರಿಯನ್ನ ಜಿ ಜಗದೀಶ್ ಅವರಿಗೆ ನೀಡಲಾಗ್ತದೆ. ಇಲ್ಲಿನ ಆರ್ಸಿಬಿ ವಿಜಯೋತ್ಸವದಲ್ಲಿ ನಡೆದಂತ ಘಟನೆಯ ಕುರಿತು, ಆ ಘಟನೆಯಲ್ಲಿ 11 ಜನ ಮೃತಪಟ್ಟಿದ್ದಾರೆ, 47 ಜನ ಗಾಯಗೊಂಡಿದ್ದಾರೆ. ಅದನ್ನ ಎನ್ಕ್ವೈರಿ ಮಾಡೋ ಸಲುವಾಗಿ ನನ್ನ ವಿಚಾರಣಾಧಿಕಾರಿ ಅಂತ ನೇಮಕ ಮಾಡಿದೆ. ವಿಚಾರಣಾಧಿಕಾರಿ ನೇಮಕ ಮಾಡಿದಂಥ ಸಂದರ್ಭದಲ್ಲಿ ಈ ಘಟನೆ ಹೇಗಾಯಿತು, ಏನೆಲ್ಲ ಘಟನೆಗಳು ಇದರಲ್ಲಿ ನಡೆದವು, ಏನೆಲ್ಲ ಮಾಡ್ಬೋದಿತ್ತು, ಏನಾಗಿದೆ, ಇವೆಲ್ಲವನ್ನ ತನಿಖೆ ಮಾಡಬೇಕಾಗತ್ತೆ. ತನಿಖೆ ಮಾಡಿ ನಾನು ಸರ್ಕಾರಕ್ಕೆ ವರದಿ ಮಾಡಬೇಕಾಗುತ್ತೆ. ನನಗೆ 15 ದಿನಗಳ ಕಾಲ ಸಮಯಾವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ನಿನ್ನೆ ರಾತ್ರಿ ಆದೇಶ ಬಂದಿದೆ. ಇವತ್ತು ಬೆಳಗ್ಗೆಯಿಂದನೇ ನಾನು ಕೆಲಸವನ್ನು ಪ್ರಾರಂಭ ಮಾಡಿದ್ದೇನೆ. ಎಲ್ಲಕ್ಕೂ ಮೊದಲು ಘಟನೆ ಎಲ್ಲಿ ನಡೀತು ಆ ಜಾಗವನ್ನ ನೋಡಬೇಕಿತ್ತು. ಆ ಜಾಗವನ್ನ ಯಾವ್ಯಾವ ಗೇಟ್ಗಳಲ್ಲಿ ತೊಂದರೆ ಆಗಿದೆ, ಯಾರ್ಯಾರು ಯಾವ ಗೇಟಲ್ಲಿ ನುಗ್ಲಾಗಿದೆ, ಯಾವ ಗೇಟಲ್ಲಿ ತೊಂದರೆ ಆಗಿದೆ, ಅದೆಲ್ಲವನ್ನ ನಾನು ಪರಿಶೀಲನೆ ಮಾಡಿದ್ದೇನೆ. ಅದಾದ ನಂತರ ನಾನು ಸಾಕಷ್ಟು ಜನರಿಗೆ ನೋಟಿಸನ್ನು ಕೊಡಬೇಕಾಗಿದೆ, ಎನ್ಕ್ವೈರಿ ಮಾಡಬೇಕಾಗುತ್ತೆ, ಅವರ ಹೇಳಿಕೆಗಳನ್ನು ದಾಖಲು ಮಾಡಬೇಕಾಗುತ್ತೆ. ದಾಖಲು ಮಾಡಿದ ಮೇಲೆ ದಾಖಲೆಗಳನ್ನೆಲ್ಲ ಪರಿಶೀಲಿಸಿ ಸರ್ಕಾರಕ್ಕೆ ನಾನು ವಿತಿನ್ 15 ದಿವಸದಲ್ಲಿ ನಾನು ವರದಿಯನ್ನು ಕೊಡಬೇಕು. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ನೋಟಿಸ್. ಬೆಂಗಳೂರು ನಗರ ಡಿಸಿ ಜಗದೀಶ್ ಹೇಳಿಕೆ.
ಮೃತಪಟ್ಟವರ ಕುಟುಂಬಕ್ಕೆ ನೋಟಿಸ್ ನೀಡುತ್ತೇವೆ. ಜೂನ್ 13ರಂದು ಸಾರ್ವಜನಿಕ ಹೇಳಿಕೆ ನೀಡಬಹುದು. ಪೊಲೀಸ್ ಇಲಾಖೆಗೆ ಪತ್ರವನ್ನ ಬರೆಯುತ್ತೇನೆ. ದಾಖಲೆ ನೀಡಲು ಪೊಲೀಸ್ ಕಮಿಷನರ್ಗೆ ಪತ್ರ ಬರೆಯುತ್ತೇನೆ. ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ಹೇಳಿಕೆ ನೀಡಬೇಕು. ಜನದಟ್ಟಣೆ ಇದ್ದಿದ್ದರಿಂದ BMRCLನ ನೋಟಿಸ್ ನೀಡುತ್ತೇವೆ. ಎಲ್ಲ 11 ಜನ ಸಾವನ್ನಪ್ಪಿ ಆಯ್ತು. ಸಬ್ಮಿಟ್ ಮಾಡ್ಲಿಕ್ಕೆ ಆಗ್ತಿತ್ತು. ಅವರೆಲ್ಲರೂ ಬಂದು ಘಟನೆಯನ್ನ ನೋಡಿದಂಥವ್ರು, ಘಟನೆಯಲ್ಲಿ ಬಾಧಿತರಾದಂಥವ್ರು ಯಾರೆಲ್ಲ ನಾನು ಹೇಳಿಕೆ ಕೊಡಬೇಕು ಅಂತ ಇಚ್ಛಿಸ್ತಾರ ಅವರೆಲ್ಲರಿಗೂ ಅವಕಾಶವನ್ನು ಮಾಡ್ತಾರೆ. ಘಟನೆ ಭೀಕರವಾಗಿ ನಡೆದಿದೆ ಅಂತ ಗೊತ್ತಾಗಿದೆ. ಅದೇ ಕಾರಣಕ್ಕಾಗಿ 11 ಜನ ಮೃತಪಟ್ಟಿರೋದು. ಹಾಗಾಗಿ ಅದನ್ನೆಲ್ಲ ಪರಿಸ್ಥಿತಿ ಏನಿತ್ತು ಅನ್ನೋದನ್ನ ಅವಲೋಕನ ಮಾಡಿದ್ದೇನೆ. ಅದ್ರ ಜೊತೆಗೆ ನಾನು ಎಲ್ಲ CCTV ಫುಟೇಜ್ಗಳನ್ನು ಕಲೆಕ್ಟ್ ಮಾಡ್ತೀನಿ, ವಿಡಿಯೋ ಕ್ಲಿಪ್ಗಳನ್ನು ಕಲೆಕ್ಟ್ ಮಾಡ್ತೀನಿ, ಮಾಧ್ಯಮದ ಕ್ಲಿಪ್ಗಳಿದ್ರು ಸಹ ಕಲೆಕ್ಟ್ ಮಾಡ್ತೀನಿ ರಿಪೋರ್ಟ್ ಮಾಡೋಕ್ಕಿಂತ ಮೊದಲು. ಹಾಗಾಗಿ ಈಗೇನು ಸ್ಥಳ ತನಿಖೆ ಮಾಡಿದ್ದೇನೆ ಅದರ ಜೊತೆಗೆ ವಿಡಿಯೋ ಕ್ಲಿಪ್ಪಿಂಗ್ಗಳೇನಿವೆ, CCTV ಫುಟೇಜ್ಗಳೇನಿವೆ ಅವೆಲ್ಲವನ್ನ ತೆಗೆದುಕೊಂಡು ಅನಾಲಿಸಿಸ್ ಮಾಡಬೇಕಾಗುತ್ತೆ. ಅವೆಲ್ಲವನ್ನ ಮಾಡ್ತೀನಿ. ಯಾರ್ಯಾರು ಅಕೌಂಟಬಿಲಿಟಿ ಸದ್ಯಕ್ಕೆ ನಾವು ಯಾರೆಲ್ಲ ಮೃತಪಟ್ಟಿದ್ದಾರೆ ಅವರ ಮನೆಯವರಿಗೆ ನೋಟಿಸನ್ನು ಕೊಟ್ಟು ಅವರಿಂದ ಹೇಳಿಕೆಗಳನ್ನು ದಾಖಲು ಮಾಡ್ತೀವಿ. ಯಾರೆಲ್ಲ ಗಾಯಗೊಂಡಿದ್ದಾರೆ ಅವ್ರಿಗೆ ನಾವು ನೋಟಿಸ್ ಕೊಟ್ಟು ಹೇಳಿಕೆಗಳನ್ನು ದಾಖಲು ಮಾಡ್ತೀವಿ. ಈಗ ಆಲ್ರೆಡಿ ನಾನು ಪಬ್ಲಿಕ್ ನೋಟಿಸ್ ಇಶ್ಯೂ ಮಾಡಿದ್ದೀನಿ. ಇವತ್ತು ಮಾಧ್ಯಮದಲ್ಲಿ ನಾಳೆ ಬೆಳಿಗ್ಗೆ ಎಲ್ಲ ಬರುತ್ತೆ. ಪಬ್ಲಿಕ್ ನೋಟಿಸ್ ಕೊಟ್ಟಿದ್ದೇನೆ. 13ನೇ CB ವಿಜಯೋತ್ಸವದಲ್ಲಿ ನಡೆಯುವಂಥ ಘಟನೆಯ ಕುರಿತು, ಆ ಘಟನೆಯಲ್ಲಿ ಇನ್ನು 11 ಜನ ಮೃತಪಟ್ಟಿದ್ದಾರೆ, 47 ಜನ ಗಾಯಗೊಂಡಿದ್ದಾರೆ. ಅದನ್ನ ಎನ್ಕ್ವೈರಿ ಮಾಡೋ ಸಲುವಾಗಿ ನನ್ನ ವಿಚಾರಣಾಧಿಕಾರಿ ಅಂತ ನೇಮಕ ಮಾಡಿದೆ. ವಿಚಾರಣಾಧಿಕಾರಿ ನೇಮಕ ಮಾಡೋಂಥ ಸಂದರ್ಭದಲ್ಲಿ ಈ ಘಟನೆ ಹೇಗಾಯಿತು, ಏನೆಲ್ಲ ಘಟನೆಗಳು ನಡೆದು ಏನೆಲ್ಲ ಮಾಡ್ಬೋದಿತ್ತು, ಏನಾಗಿದೆ ಎಲ್ಲವನ್ನ ತನಿಖೆ ಮಾಡಬೇಕಾಗುತ್ತೆ. ತನಿಖೆ ಮಾಡಿ ನಾನು ಸರ್ಕಾರಕ್ಕೆ ವರದಿ ಮಾಡಬೇಕಾಗುತ್ತೆ. ನನಗೆ 15 ದಿನಗಳ ಕಾಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.